ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ RCB ಕಂಪಾರಿಷನ್ ವಿತ್ CSK ಆಯಿತು ಕಂಪಾರಿಷನ್ ವಿತ್ RR ಆಯಿತು ದ ನೆಕ್ಸ್ಟ್ ಟೀಮ್ ಈಸ್ RCB ಕಂಪಾರಿಷನ್ ವಿತ್ SRH ಎಂಥ ಕ್ವಾಲಿಟಿ ಸೈಡು ಲಾಸ್ಟ್ ಟೈಮು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಅಷ್ಟಿಲ್ಲದೆ ಫೈನಲ್ಸ್ಗೆ ತಲುಪಲಿಲ್ಲ ಅವರು ಈ ಟೈಮು ಕೂಡ ಸಖತ್ತಾಗೇನೆ ಕಾಣಿಸ್ತಾ ಇದೆ RCBಗೆ ಟಕ್ಕರ್ ಕೊಡೋ ಥರನೇ ಕಾಣಿಸ್ತಿದೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಸೊ ಕಂಪ್ಯಾರಿಸನ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಡಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಂಡು ಹಂಗೆ ಗಂಟೆ ಹೊಡೆದ್ರೆ ಟಣ್ಣ ನನಗೆ ಒಂದು ಗಂಟೆನ ಹೊಡೀರಿ ಮಗ ಸೊ ಓಕೆ ಎರಡು ಪ್ರಾಬೆಬಲ್ ಪ್ರೊಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ನ ಡಿಸ್ಪ್ಲೇ ಮಾಡಿದ್ದೀನಿ RCBದು ಜೊತೆಗೆ SRHದು ಇಲ್ಲಿ ಓಪನರ್ಸ್ನ ಕಂಪ್ಯಾರಿಸನ್ ಸ್ಟ್ರೈಟ್ ಅವೇ ಎತ್ಕೊತಾ ಇದ್ದೀನಿ ಫಿಲ್ ಸಾಲ್ಟ್ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಓಪನ್ ಮಾಡ್ತು ಅಂತಂದರೆ ಈ ಕಡೆ ಟ್ರಾವಿಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಡೆಡ್ಲಿ ಗುರು ಡೆಡ್ಲಿ ಲಾಸ್ಟ್ ಸೀಸನ್ ಪ್ರೂವ್ ಮಾಡಿಬಿಡಿದ್ರೆ ಏನಕ್ಕೆ ಡೆಡ್ಲಿ ಬ್ಯಾಟಿಂಗ್ ಅಟ್ಯಾಕು ಇವ್ರದ್ದು ಅಂತ ಇವರಿಬ್ಬರನ್ನೇ ಪ್ರೂವ್ ಮಾಡಿಬಿಟ್ಟಿದ್ರೆ ಯಾಕಂದರೆ ಆ ರೇಂಜಿಗೆ ಪೋಪ್ಲಲ್ಲಿ ಹಾಕೊಂಡು ಚಚ್ತಾ ಇದ್ರು ಗುದುತ್ತಾ ಇದ್ರು ಹಾಕೊಂಡು ಇವ್ರು ಗುದುತ್ತಾ ಇದ್ದಂಗೆ ಸ್ಕೋರ್ ಕಿತ್ಕೊಂಡು ರೆಕಾರ್ಡ್ ಬ್ರೇಕಿಂಗ್ ಸ್ಕೋರ್ಗಳೆಲ್ಲ ಆಗೋಗ್ಬಿಟ್ಟಿದ್ದು ಒಂದು ಸಲನ ಎರಡು ಸಲನ ಹಾಕೊಂಡು ಚಚ್ಚಿರೋದು 250 ಮೇಲೆ ಅವನ ಅಜ್ಜಿ ನಾಯಿ ಹೊಡ್ದಂಗೆ ಹೊಡೆದಿದ್ದಾರೆ ಇಬ್ಬರೂ ಸೇರಿಕೊಂಡು ಒಂಥರ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ರು ಲಾಸ್ಟ್ ಸೀಸನ್ ಅಂತ ಹೇಳಬೇಕು ಸೊ ಈ ಓಪನಿಂಗ್ ಪೇರ್ ಏನಿದೆ ಸೊ ಕಂಪ್ಯಾರಿಟಿವ್ಲಿ RCBದು ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ತು ಅಂದರೆ ಇವ್ರು ಹಿಂಗೆ ಓಪನ್ ಮಾಡ್ತಾರೆ ಅಂತ ಇನ್ನೂ ಸಹ ನೋಡಿಲ್ಲ ಬಟ್ ಈ ಒಂದು ಪೇರ್ ಏನಿದೆ ಇದು ಸಿಕ್ಕಾಪಟ್ಟೆ ಪ್ರೂವನ್ ಪೇರ್ ಆಗಿದೆ ಯಾಕಂದರೆ ಇಬ್ಬರು ಕೂಡ ಹಾಕೊಂಡು ಸರಿಯಾಗಿ ಚಚ್ಚಿದ್ದಾರೆ ಸೊ ಇವರಿಬ್ಬರಿಗೆ ಕಂಪೇರ್ ಮಾಡಿ ವಿರಾಟ್ ಕೊಹ್ಲಿ ಹೌದು ಸಿಕ್ಕಾಪಟ್ಟೆ ರನ್ಸ್ಗಳ ಲಾಸ್ಟ್ ಸೀಸನ್ ಹೊಡೆದಿರ್ಬೋದು ಬಟ್ ಫಿಲ್ ಸಾಲ್ಟ್ ಆ ಮಟ್ಟಿಗೇನು ಪ್ರೂವ್ ಆಗಿದ್ರು ಅವ್ರನ್ನೂ ಕೂಡ ಬಟ್ ಇವರಿಬ್ಬರ ಒಂದು ಇದೆ ಹೆಂಗಿರುತ್ತೆ ಪಾರ್ಟ್ನರ್ಶಿಪ್ ಹೆಂಗಿರುತ್ತೆ ಅಂತ ನಾವು ಇನ್ನೂ ನೋಡಿಲ್ಲ ಸೊ ಇವ್ರದ್ದು ನೋಡಿರೋದ್ರಿಂದ ಒಬ್ವಿಯಸ್ಲಿ ಇವ್ರಿಗೆ ಕ್ರೆಡಿಟ್ ಅಂತೂ ಖಂಡಿತ ಕೊಡಲೇಬೇಕಾಗುತ್ತೆ ಬಟ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಸೇರ್ಕೊಂತು ಅಂತಂದರೆ KKRಗೆ ಯಾವ ಥರ ಆಡಿದ್ರು ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಯಾವ ರೀತಿ ನಮ್ಮ RCBಗೆ ಆಡಿದ್ರು ಇಬ್ಬರದು ಕ್ಲಬ್ ಮಾಡ್ತು ಅಂದರೆ ಒಬ್ವಿಯಸ್ಲಿ ಇವ್ರ ರೇಂಜಿಗೆ ಪರ್ಫಾರ್ಮೆನ್ಸು ಇವರ ಪಾರ್ಟ್ನರ್ಶಿಪ್ ಯಾವ ಥರ ಬರ್ತಿತ್ತೋ ಆ ಥರನೇ ಖಂಡಿತ ಇವ್ರದ್ದು ತೊಗೊಂಬೋದು ಆಕ್ಸೆಪ್ಟ್ ಮಾಡ್ಕೋಬೋದು ಬಟ್ ಸ್ವಲ್ಪ ಸ್ಲೈಟ್ ಇಡ್ಸ್ನ ಇವ್ರಿಗೆ ಕೊಡ್ತಾ ಇದ್ದೀನಿ ಸನ್ರೈಸ್ ಹೈದರಾಬಾದ್ ಅವರಿಗೆ ಹೌದು ನಂಬರ್ 3ಲಿ ಇಶಾನ್ ಕಿಶಾನ್ ಬಂದರು ಅಂತಂದರೆ ಈ ಕಡೆ ರಜತ್ ಪತಿದಾರ್ ಅವರು ಬರ್ತಾರೆ ರೀಸೆಂಟಾಗಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಕೊಡೋದ ಪರ್ಫಾರ್ಮೆನ್ಸ್ ಆಗಿರ್ಬೋದು ಜೊತೆಗೆ RCB ಕೊಡೋದ ಪರ್ಫಾರ್ಮೆನ್ಸ್ ಆಗಿರ್ಬೋದು ಲಾಸ್ಟ್ ಸೀಸನು ಇಶಾನ್ ಕಿಶಾನ್ ಮುಂಬೈ ಇಂಡಿಯನ್ಸಿಗೆ ಕೊಡೋದ ಪರ್ಫಾರ್ಮೆನ್ಸ್ ಏನಿದೆ ಲಾಸ್ಟ್ ಸೀಸನು ಹೇಳ್ಕೊಳ್ಳುವಂಥದ್ದು ಏನಿರಲಿಲ್ಲ ಅವರು ಏನೋ ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಅಷ್ಟೇ ಬಟ್ ರಜತ್ ಪತಿದಾರು ಸೀರಿಯಸ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಸೈಯದ್ ಮುಷ್ತಾಕ್ ಅಲಿಲಿ ಜೊತೆಗೆ RCBಲೂ ಕೂಡ ಸೀರೀಸ್ ನಂಬರ್ ಆಫ್ 50ಸ್ಗಳನ್ನ ಹೊಡೆದಿದೆ ಸೀರೀಸ್ ಆಗಿ ಸೊ ಆದ್ದರಿಂದ ರಜತ್ ಪತಿದಾರ್ ಸ್ವಲ್ಪ ಲೀಡ್ನ ತಗೊಂತಾರೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಇಶಾನ್ ಕಿಶಾನ್ ಓಪನ್ ಮಾಡ್ತಾರಾ ಅಥವಾ ಆಡೋದೇ ಇಲ್ವಾ ಅಥವಾ ನಂಬರ್ 3 ಆಡಿಸ್ತಾರಾ ಇನ್ನೂ ಒಂದು ಕ್ವೆಶನ್ ಇದೆ ನಂಬರ್ 4 ಇಟ್ಸ್ ನಿತೀಶ್ ಕುಮಾರ್ ರೆಡ್ಡಿ ವರ್ಸಸ್ ಲಿಯಾಮ್ ಲಿವಿಂಗ್ಸ್ಟೋನ್ ಏನು ಗುರು ಇದು ಇವರಿಬ್ಬರು ಕಂಪ್ಯಾರಿಸನ್ ಮಾಡೋಕ್ಕಾಗತ್ತಾ ನೀನು ಓವರ್ಸೀಸು ಇಂಡಿಯನು ಕಂಪೇರ್ ಮಾಡ್ಬೋದಾ ಈ ಟೈಮಲ್ಲಿ ಕಂಪೇರ್ ಮಾಡೋದು ಕಷ್ಟ ಲಿಯಾಮ್ ಲಿವಿಂಗ್ಸ್ಟೋನ್ಗೂ ನಿತೀಶ್ ಕುಮಾರ್ ರೆಡ್ಡಿಗೂ ಯಾಕಂದರೆ ಇಬ್ಬರೂ ಹಾಕೊಂಡು ಚಚ್ಚೋ ಅಂಥವ್ರೇ ಇಬ್ಬರೂ ಹಾಕೊಂಡು ಗುದ್ದೋ ಅಂಥವ್ರೇ ನೋಡೋಕೆ ಹೋಯ್ತು ಅಂದರೆ ಒಂಥರ ಸಿಮಿಲರ್ ಆಗಿದೆ ಗುರು SRHನ ಟಾಪ್ 6 RCBಯ ಟಾಪ್ 6 ಎರಡೂ ಕೂಡ ಒಂಥರ ಕಡಕಾಗೇನಿದೆ ಎಲ್ಲನೂ ಕೂಡ ಹಾಕೊಂಡು ಗುದ್ದೋ ಅಂಥವ್ರೇ ಹಂಗೆ ನೋಡೋಕೆ ಹೋಯ್ತು ಇಲ್ಲಿ ಸ್ವಲ್ಪ ಇಶಾನ್ ಕಿಶಾನ್ ಸ್ವಲ್ಪ ಡೌನ್ ಆಗ್ತಾರೆ ಅಷ್ಟೇ ಅದನ್ನ ಬಿಡ್ತು ಅಂತ ನೀನೆಲ್ಲನೂ ಕೂಡ ಟಾಪ್ 6 ಅಂತ ತೊಗೊಂಡು ನೋಡ್ತು ಅಂತಂದರೆ ಅಭಿನವ್ ಮನೋಹರು ಜೊತೆಗೆ ಕ್ಲಾಸನ್ನು ಎಲ್ಲರೂ ಕೂಡ ಬಂದವರೆಲ್ಲ ಹಾಕೊಂಡು ಚಚ್ಚೋ ಅಂಥವ್ರೆ ಗುದ್ದೋ ಅಂಥವ್ರೇ ಇಶಾನ್ ಕಿಶಾನ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತು ಅಂದರೆ ಅವರು ಕೂಡ ಚಚ್ಚೋ ಅಂಥವ್ರೇ ಬಟ್ ನಮ್ಮ RCB ಟಾಪ್ 6 ತೊಗೊಂತು ಅಂತಂದರೆ ಎಲ್ಲನೂ ಹಾಕೊಂಡು ಚಚ್ಚೋ ಅಂಥವ್ರೇ ಸೊ ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅಂತ ಕಂಪ್ಯಾರಿಸನ್ ಬಂದಾಗ ನಿತೀಶ್ ಕುಮಾರ್ ರೆಡ್ಡಿ ಬೇರೆ ರೀಸೆಂಟಾಗಿ ಹೆವಿ ಫಾರ್ಮಲ್ಲಿ ಇರೋದ್ರಿಂದ ಈ ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಚೆನ್ನಾಗೇ ಆಡಿದ್ದಾರೆ ಇಂಟರ್ನ್ಯಾಷನಲ್ ಅಬುದಾಬಿ ಲೀಗೋ ಯಾವುದೋ ಇದೆಯಲ್ಲ ಅಬುದಾಬಿಗೆ ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಲ್ಲೂ ಕೂಡ 15 ಬಾಲ್ 50 ಎಲ್ಲ ಹೊಡೆದಿದ್ದಾರೆ ಅವರು ಕೂಡ ಫಾರ್ಮಲ್ಲೇ ಇದ್ದಾರೆ ಸೊ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಬ್ಬರು ಕೂಡ ಮಸ್ತ್ ಪ್ಲೇಯರ್ಸ್ ಎಗೇನ್ಸ್ಟ್ ಸ್ಪಿನ್ನು ಈ ಕಡೆ ಇವರು ಮಸ್ತಾಗಿ ಆಡ್ತಾರೆ ಸ್ಪಿನ್ನಿಗೆ ಈ ಕಡೆ ಇವರಂತೂ ಕೇಳಂಗೇ ಇಲ್ಲ ನಿತೀಶ್ ಕುಮಾರ್ ರೆಡ್ಡಿ ಸ್ಪಿನ್ ಬರಲಿ ಅಂತ ಕಾಯ್ತಾ ಇರ್ತಾರೆ ಸೊ ನನ್ನ ಪ್ರಕಾರ ಇಬ್ಬರು ಕಂಪ್ಯಾರಿಸನ್ ಅಂತ ಬಂದಾಗ ಈಕ್ವಲ್ಲೇ ತೂಗ್ಬೋದು ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಪ್ಲೇ ನಂಬರ್ 5 ಅಭಿನವ್ ಮನೋಹರ್ ಕಂಪ್ಯಾರಿಸನ್ ವಿತ್ ಜಿತೇಶ್ ಶರ್ಮಾ ರೀಸೆಂಟಾಗಿ ವಿದರ್ಭಾಗ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇವತ್ತಿದೆ ಅದು ಏನು ಮಾಡಿದ್ರೆ ಅಂತ ಗೊತ್ತಿಲ್ಲ ಕರ್ನಾಟಕ ಅಗೇನ್ಸ್ಟು ಕರ್ನಾಟಕ ಇನ್ನೂ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಜಿತೇಶ್ ಶರ್ಮಾ ವಿದರ್ಭಾಗ ಏನಾರು ಬಂದ್ಬಿಟ್ಟು ಏನಾರು ಕರ್ನಾಟಕ ಮೇಲೆ ಹಾಕೊಂಡು ನಾಯಿ ಹೊಡೆದ್ರು ಅಂತಂದರೆ ಇವತ್ತು ಇವ್ರಿಗೆ ಕ್ರೆಡಿಟ್ ಅಂತ ಅನ್ಕೊಳ್ಳಿ ಇಲ್ಲ ಅಂತಂದರೆ ಇವ್ರಿಗೆ ಕ್ರೆಡಿಟಾ ಇಲ್ಲ ಖಂಡಿತ ಇಲ್ಲ ಅಭಿನವ್ ಮನೋಹರ್ಗೆ ಕಂಪೇರ್ ಮಾಡ್ತು ಅಂದರೆ ಜಿತೇಶ್ ಶರ್ಮಾ ರೀಸೆಂಟಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅಭಿನವ್ ಮನೋಹರು ಒಟ್ಟಲ್ಲಿ IPL ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಅಭಿನವ್ ಮನೋಹರ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಪರ್ಫಾರ್ಮ್ ಮಾಡಿದರೆ ಜಿತೇಶ್ ಶರ್ಮಾ ಲಾಸ್ಟ್ ಸೀಸನ್ ಊಸ್ಟ್ ಆಗೋಗ್ಬಿಟ್ಟಿದ್ರು ಅಭಿನವ್ ಮನೋಹರ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಬಟ್ ರೀಸೆಂಟಾಗೆ ಸದ್ ಮಾಡ್ತಿರೋದು ಸ್ವಲ್ಪ ಜಿತೇಶ್ ಶರ್ಮಾನೇ ಸೊ ಆದ್ದರಿಂದ ಜಿತೇಶ್ ಶರ್ಮಾಗೆ ಒಂದು ಸ್ವಲ್ಪ ಸ್ಲೈಟ್ ಹಿಡ್ಸ್ ಕೊಡೋಣ ಆಮೇಲೆ ಕ್ಲಾಸನ್ ಮತ್ತು ಟೀಮ್ ಡೇವಿಡ್ ಕಂಪ್ಯಾರಿಸನ್ ಅಂತ ಬಂದಾಗ ಕಂಪ್ಯಾರಿಸನೇ ಇಲ್ಲ ಗುರು
ಕ್ಲಾಸನ್ನು ಸ್ಟ್ರೈಟ್ ಅವೇ ವಿನ್ ಆಗ್ತಾರೆ. ಟಿಮ್ ಡೇವಿಡ್ಗೂ ಕ್ಲಾಸಿಗೂ ಕಂಪ್ಯಾರಿಸನ್ ಇಲ್ಲ. ಕ್ಲಾಸನ್ನು ಎಲ್ಲೋ ತೊಗೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ, ಎಲ್ಲೋ ಇರೋಂಥ ಮ್ಯಾಚ್ನ ಎಲ್ಗೋ ತೊಗೊಂಡು ಹೋಗ್ಬಿಡ್ತಾರೆ. ನೀವು ಯಾರು ಆಡೋದೇ ಬೇಡ ಇವ್ರನ್ನ ಒಬ್ಬನೇ ತೊಗೊಂಡು ಹೋಗ್ತೀನಿ ಅಂತ ತೊಗೊಂಡು ಹೋಗ್ತಾರೆ ಕ್ಲಾಸನ್ನು ಅಂಥ ಪ್ಲೇಯರು. ಸೊ ಅದರಿಂದ ಕ್ಲಾಸನ್ನು ಸ್ಟ್ರೈಟ್ ಅವೇ ವಿನ್ ಆಗ್ತಾರೆ. ಪ್ಲೇಯರ್ ನಂಬರ್ 7 ಪ್ಯಾಟ್ ಕಮಿನ್ಸು ಮತ್ತು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಕೃಣಾಲ್ ಪಾಂಡ್ಯ ಜೊತೆಗೆ. ಈ ಕಡೆ ಪ್ಯಾಟ್ ಕಮಿನ್ಸ್ ಮತ್ತು ಜಾಶ್ ಹ್ಯಾಸಲ್ವುಡ್ನ ನಾವು ಕಂಪೇರ್ ಮಾಡ್ಬೋದು. ಪ್ಯಾಟ್ ಕಮಿನ್ಸು ಬ್ಯಾಟಿಂಗಲ್ಲೂ ಕೂಡ ಎಬಿಲಿಟಿ ಇದೆ. ಈ ಕಡೆ ಜೆನ್ಯೂನ್ ಬೌಲರು ಹ್ಯಾಸಲ್ವುಡ್, ಬ್ಯಾಟಿಂಗ್ ಏನೋ ಡೀಸೆಂಟಾಗಿ ಆಡ್ತಾರೆ ಅಷ್ಟೇ. ಬಟ್ ಪ್ಯಾಟ್ ಕಮಿನ್ಸು ಕಂಪ್ಯಾರಿಟಿವ್ಲಿ ಸ್ವಲ್ಪ ಬ್ಯಾಟಿಂಗ್ ಕೆಪಬಿಲಿಟಿ ಇದೆ. ಹೆಂಗೆ ಬೇಕಾದ್ರೂ ಗುದ್ದುವಂಥ ಎಬಿಲಿಟಿ, ಒಂದು 2 6 ಬೇಕು ಅಂತಂದರೆ ಹೊಡೆಯುವಂಥ ಎಬಿಲಿಟಿ ಇದೆ. ಬಟ್ ಜಾಶ್ ಹ್ಯಾಸಲ್ವುಡ್ನ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಬೌಲಿಂಗ್ ಅಂತ ಬಂದಾಗ, ಜೆನ್ಯೂನ್ ಬೌಲಿಂಗ್ ಅಂತ ಬಂದಾಗ T20ಸ್ನಲ್ಲಿ IPLನಲ್ಲಿ ಪ್ಯಾಟ್ ಕಮಿನ್ಸ್ ಆ ಮಟ್ಟಿಗೆ ಏನು ಪ್ರೂವ್ ಆಗಿಲ್ಲ. ಜಾಶ್ ಹ್ಯಾಸಲ್ವುಡ್ ಪ್ರೂವ್ ಆದಷ್ಟು ನಮ್ಮ RCBಗೆ ಪ್ರೂವ್ ಆಗಿದ್ರೆ ಜಾಶ್ ಹ್ಯಾಸಲ್ವುಡ್. ಪ್ಯಾಟ್ ಕಮಿನ್ಸ್ ಇಲ್ಲಿ ಬೇಸಿಕಲಿ ಬಂದ್ಬಿಟ್ಟು ವಿಕೆಟ್ ಟೇಕರ್ ಅಲ್ಲ, ಒಂದು ಸ್ವಲ್ಪ ಎಕನಾಮಿಕಲ್ ಆಗ್ಬೋದು ಅಥವಾ ಹೊಡ್ಸ್ಕೋಬೋದು. ವಿಕೆಟ್ ಟೇಕರ್ ಥರ ಏನು ಕಾಣಿಸ್ಕೊಂಡಿಲ್ಲ T20ಸಲ್ಲಿ, IPL ಅಷ್ಟೊಂದಾಗಿ ಕಾಣಿಸ್ಕೊಂಡಿಲ್ಲ. ಸೊ ಒಂಥರ ಬ್ಯಾಲೆನ್ಸ್ ಮಾಡ್ತಾರೆ ಅಷ್ಟೇ ಕ್ಯಾಪ್ಟನ್ ಆಗಿರೋದ್ರಿಂದ. ಈ ಕಡೆ ಭುವನೇಶ್ವರ್ ಕುಮಾರ್ ಇದ್ದರೆ, ಭುವನೇಶ್ವರ್ ಕುಮಾರ್ ಕಂಪ್ಯಾರಿಸನ್ ವಿತ್ ಶಮಿನ ತೊಗೊಬೋದು ನಾವು. ಹೌದು, ಶಮಿ ಆ್ಯಂಡ್ ಭುವನೇಶ್ವರ್ ಕುಮಾರ್ ಇದು ಸೀರಿಯಸ್ಲಿ ಕಷ್ಟ ಆಗೋರು. ಯಾರು ಲೀಡ್ ಮಾಡ್ತಾರೆ ಅಂತ ಹೇಳೋದಕ್ಕೆ, ಯಾರು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ. ಶಮಿ ಅವರು ಇಂಜುರಿ ಆಗ್ಬಿಟ್ಟು ಬರ್ತಾ ಇದ್ದಾರೆ, ಭುವಿ ಅವರು ಸೌಂಡ್ ಮಾಡ್ತಿದ್ದಾರೆ, ಸೈಯದ್ ಮುಷ್ತಾಕ್ ಅಲಿ ಸೌಂಡ್ ಮಾಡಿದ್ರು, ಸಖತ್ತಾಗಿ ಆಸ್ ಎ ಕ್ಯಾಪ್ಟನ್ ಕೂಡ ಸಖತ್ತಾಗಿ ನಿಭಾಯಿಸಿದ್ರು. ಸೊ ನೋಡೋಣ, ಇಬ್ಬರು ಕೂಡ ನನ್ನ ಪ್ರಕಾರ ಈಕ್ವಲ್ ಆಗಿ ತೋಗ್ತೀನಿ ನಾನು. ಇಲ್ಲ ಗುರು ಇವ್ರು ಮುಂದೆ ಹಿಂದೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇಬ್ಬರು ಕೂಡ ಒಂಥರ ಮೈನ್ ಬೌಲರ್ಸ್ಗಳನ್ನೇ. ನಾನು ಇಬ್ಬರೂ ಒಂಥರ ಬಿಟ್ಕೊಂಡು ಕೊಡೋದಿಲ್ಲ, ಇಬ್ಬರೂ ಕೂಡ ಈಕ್ವಲ್ ಆಗಿ ತೂಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಆಮೇಲೆ ಇನ್ನು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಿಗೆ ಬಂತು ಅಂತಂದರೆ ಇಲ್ಲಿ ಹರ್ಷಲ್ ಪಟೇಲ್ ಅವ್ರನ್ನ ತೊಗೊಂಡ. ಹರ್ಷಲ್ ಪಟೇಲ್ ಜೊತೆಗೆ ಯಶ್ ದಯಾಳ್ ಕಂಪ್ಯಾರಿಸನ್ ಅಂತ ಬಂದಾಗ ಸ್ವಲ್ಪ ಸ್ಲೈಟ್ ಎಡ್ಜ್ ನಾವು ಕೊಡಬೇಕಾಗುತ್ತೆ. ಹರ್ಷಲ್ ಪಟೇಲ್ ಅವ್ರಿಗೆ ಪರ್ಪಲ್ ಪಟೇಲ್ ಅಂತ ಹೆಸರು ಮಾಡಿದ್ದವರು. ವಿಕೆಟ್ಸು ಲಾಸ್ಟ್ ಸೀಸನು ಸಿಕ್ಕಾಪಟ್ಟೆ ಎತ್ತಿದ್ದಾರೆ ಕಿಂಗ್ಸ್ 11 ಪಂಜಾಬ್ಗೆ, ಪಂಜಾಬ್ ಕಿಂಗ್ಸಿಗೆ ಹೊಡೆಸ್ಕೊಂಡಿದ್ದಾರೆ. ಅದು ಸೆಕೆಂಡ್ರಿ, ಬಟ್ ವಿಕೆಟ್ಸು ಇವ್ರಿಗೆ ಕಂಪೇರ್ ಮಾಡ್ತಂದರೆ ಹರ್ಷಲ್ ಪಟೇಲ್ನೇ ಜಾಸ್ತಿ ಎತ್ತಿರೋದು. ಆದ್ದರಿಂದ ಖಂಡಿತ ಹೋಗುತ್ತೆ ಸ್ಲೈಟ್ ಎಡ್ಜು ಈ ಕಡೆ ಹರ್ಷಲ್ ಪಟೇಲ್ ಅವ್ರ ಕಡೆಗೆ ಯಶ್ ದಯಾಳ್ ಕಂಪೇರ್ ಮಾಡ್ತು ಅಂತಂದರೆ. ಆಮೇಲೆ ಇನ್ನೇನು ಈ ಕಡೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಿಗೆ ಬಂತು ಅಂದರೆ ಆ್ಯಡಮ್ ಜಾಂಪಾ ಇದ್ದಾರೆ. ಆ್ಯಡಮ್ ಜಾಂಪಾ ಶೋರಾಗಿ ಆಡುವಂಥ ಅವರನ್ನೇ, ಆಡಿಸ್ಲೇಬೇಕು ಅವರು, ಆ ಥರ ಇದೆ ಅವ್ರದ್ದು ಸೀನು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಅಭಿಷೇಕ್ ಶರ್ಮನು ಕೂಡ ಸ್ವಲ್ಪ ಲೀಡ್ ಮಾಡ್ಬೋದು. ಅವರು ಕೂಡ 1-2 ಓವರ್ ಹಾಕುವಂಥ ಕೆಪಬಿಲಿಟಿ ಇದೆ. ಜೊತೆಗೆ ರಾಹುಲ್ ಚಾರ್, ಜಾಂಪಾ ಈ 3 ಜನ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೊಂಡ್ರು ಅಂದರೆ ನಮ್ಮ RCB ಕಡೆ ಲಿಯಮ್ ಲಿವಿಂಗ್ಸ್ಟೋನ್, ಶ್ರೇಯಸ್ ಶರ್ಮಾ ಆ್ಯಂಡ್ ಕೃಣಾಲ್ ಪಾಂಡ್ಯ ನೋಡ್ಕೊತಾರೆ. ಜಾಂಪಾ ಓಕೆ, ರಾಹುಲ್ ಚಾರ್ ನಾಟ್ ಓಕೆ ಅಂತ ಏನು ಸೌಂಡ್ ಮಾಡ್ತಿಲ್ಲ ರೀಸೆಂಟಾಗೆ. ಶ್ರೇಯಸ್ ಶರ್ಮಾ ಮಾಡಿದಷ್ಟು ಸೌಂಡು ಕೂಡ ರಾಹುಲ್ ಚಾರ್ ಮಾಡಲಿಲ್ಲ. ಲಾಸ್ಟ್ ಸೀಸನ್ ಅಂತೂ ಕಂಪ್ಲೀಟ್ಲಿ ಒಂಥರ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದ್ರು, ಟೀಮೇ ಒಂಥರ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿತ್ತು. ಸೊ ಆದ್ದರಿಂದ ನನಗೇನು ಅನ್ನಿಸ್ತು, ಲಿಯಮ್ ಲಿವಿಂಗ್ಸ್ಟೋನು ಅಭಿಷೇಕ್ ಶರ್ಮಾ ಕಂಪೇರ್ ಮಾಡ್ತಂದರೆ ಸ್ವಲ್ಪ ಬೆಟರ್ ಬೌಲರು, ನೋಡ್ಕೊಂಡು ಹಾಕ್ತಾರೆ. ವಿಕೆಟ್ ಲೈನಲ್ಲಿ ಸ್ಟಂಪ್ಸ್ ಲೈನಲ್ಲಿ ಇಟ್ಟಿರ್ತಾರೆ ಬಾಲ್ನ, ಯಾವಾಗಲೂ ಒಂಥರ ಅಕ್ಯುರೇಟಾಗಿ ಆಗ್ತಾರೆ ಲಿಯಮ್ ಲಿವಿಂಗ್ಸ್ಟೋನು. ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನನ್ನ ಪ್ರಕಾರ ಯಾಕೋ ನಮ್ಮದೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಮಗ. ಯಾಕಂದರೆ ಕೃಣಾಲ್ ಪಾಂಡ್ಯ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಸ್ಪಿನ್ನರ್ಸ್ ಚೆನ್ನಾಗೇ ಇದ್ದಾರೆ ನಮ್ಮ RCB. ಬ್ಯಾಲೆನ್ಸ್ಡಾಗಿ ಇಲ್ಲ, ಆ ಮಟ್ಟಿಗೆ ಹೆವಿಲಿ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತಂದ್ರೂ ಕೂಡ CSK ರೇಂಜಿಗೆ ಬ್ಯಾಲೆನ್ಸ್ಡ್ ಆಗಿಲ್ಲ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು. ಬಟ್ ಆದ್ರೂ ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಇವರ ರೀಸೆಂಟ್ ಪರ್ಫಾರ್ಮೆನ್ಸ್ ಏನಿದೆ, ರಾಹುಲ್ ಚಾರ್ ಅವ್ರದ್ದು ಎಲ್ಲ ಅಷ್ಟೊಂದೇನು ಹೇಳ್ಕೊಳ್ಳೋ ಥರ ಏನಿಲ್ಲ. ಅದರಿಂದ ನನಗೆ ಯಾಕೋ ಬ್ಯಾಲೆನ್ಸ್ಡಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಪೇಸ್ ಅಟ್ಯಾಕ್ ಅಂತ ಬಂದಾಗ ನನ್ನ ಪ್ರಕಾರ ಇಬ್ಬರು 2 ಕಡೆನೂ ಕೂಡ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತೇವೆ ಮಗ. ಈ ಕಡೆ ಇವ್ರದ್ದು ಕೂಡ ತೆಗೆದಾಕಂಗಿಲ್ಲ, ನಮ್ಮದು ಕೂಡ RCBದು ಕೂಡ ತೆಗೆದಾಕಂಗಿಲ್ಲ. ಒಂಥರ ಟಕ್ಕರ್ ಕೊಡ್ಬೋದು, ಇಬ್ಬರೂ ಕೂಡ ಸಿಮಿಲರ್ ಆಗಿದ್ದಾರೆ ಪೇಸ್ ಅಟ್ಯಾಕ್ ಅಂತ ಬಂದಾಗ ಅಂತ ಅನ್ನಿಸ್ತಿದೆ. ಪ್ಯಾಟ್ ಕಮಿನ್ಸ್ ಏನಾದ್ರು ಚೆನ್ನಾಗಿ ಆಡ್ತು ಅಂತ ಅಂದರೆ ಇವ್ರದ್ದೇ ಸಾಕಾಗಿದೆ. ಹಂಗೆ ನೋಡೋಕೆ ಹೋದ್ರೆ ಪೇಸ್ ಅಟ್ಯಾಕು ಪ್ಯಾಟ್ ಕಮಿನ್ಸ್ ಜೊತೆಗೆ ಶಮಿ ಆ್ಯಂಡ್ ಹರ್ಷಲ್ ಪಟೇಲ್, ಇದಕ್ಕಿಂತ ಒಂದು ಪೇಸ್ ಅಟ್ಯಾಕು, ಬೆಂಕಿ ಪೇಸ್ ಅಟ್ಯಾಕ್ನ ಹುಡುಕೋದಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪ ಸ್ಲೈಟ್ ಎಡ್ಜ್ ಕೊಡ್ಬೋದು ಇವ್ರಿಗೂ. ಅದೇ ನಮ್ಮ ಕಡೆ ಜಾಶ್ ಹ್ಯಾಸಲ್ವುಡ್ ನೆಟ್ಟಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಈ ಕಡೆ ಪ್ಯಾಟ್ ಕಮಿನ್ಸ್ ಅವರು ಸಖತ್ತಾಗಿ ಆಡ್ತಿದ್ದಾರೆ ಅಂತಂದರೆ ಒಬ್ವಿಯಸ್ಲಿ ಎಡ್ಜೇನು ಸಿಕ್ಕಾಪಟ್ಟೆ ಲೀಡೇ ಹೊರಟೋಗ್ಬಿಡ್ತಾರೆ ಇವರು. ಒಟ್ಟಲ್ಲಿ ಪೇಸ್ ಅಟ್ಯಾಕ್ ಒಂಥರ ಕಂಪೇರ್ ಮಾಡ್ಬೋದು, ಒಂಥರ ವ್ಯಾಲಿಡ್ ಆಗಿದೆ, ಚೆನ್ನಾಗಿದೆ ಎರಡೂ ಕೂಡ. ಆ್ಯಂಡ್ ಬ್ಯಾಟಿಂಗ್ ಕಂಪ್ಯಾರಿಸನ್ ಅಂತ ಬಂದಾಗ ಟಾಪ್ 6ನ ತೊಗೊಂಡು ನೋಡ್ತು ಅಂತಾರೆ ಖಂಡಿತ ಈಕ್ವಲ್ ಕ್ರೆಡಿಟ್ಸ್ನ ಕೊಡಲೇಬೇಕಾಗತ್ತೆ. ಯಾಕೆ ಅಂತಂದರೆ ಎರಡೂ ಸೈಡು ಕೂಡ ಬೊಂಬಾಟಾಗಿದೆ, ಎರಡೂ ಸೈಡು ಕೂಡ ಹಾಕೊಂಡು ಚಚ್ಚೋವಂಥ ಬ್ಯಾಟ್ರಿಗಳನ್ನೇ ಇರೋದು. ಇಲ್ಲಿ ಇವ್ರ ಮುಂದೆ ಅವ್ರ ಮುಂದೆ ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ. ಒಟ್ಟಲ್ಲಿ ಆಲ್ ಓವರ್ 11ನ ನೋಡ್ತು ಅಂತಂದಾಗ ಖಂಡಿತ RCBಗೆ ಟಕ್ಕರ್ ಕೊಡುವಂಥ ಟೀಮು ನಾನು ಇವಾಗ ಕಂಪ್ಯಾರಿಸನ್ ಮಾಡಿರುವಂಥ 3 ಟೀಮಲ್ಲಿ ಯಾವುದೋ ಇದೆ ಅಂತಂದರೆ ಅದು SRH ಅಂತ ಅನ್ನಿಸ್ತಿದೆ ಮಗ. ಇಲ್ಲ ಸಗದಾಗಿ ಕಾಣಿಸ್ತಿದೆ ನೋಡಿ. ನೀವು ಟಾಪ್ 6 7ನ ತೊಗೊಳ್ಳಿ, 7 8 9 ಬ್ಯಾಟಿಂಗ್ ಆಡುವಂಥ ಕೆಪಬಿಲಿಟಿನೂ ಕೂಡ ಇದೆ. ಈ ಕಡೆ ನೀವು ಇಂಪ್ಯಾಕ್ಟ್ ಪ್ಲೇಯರಾಗಿ ಅಥವಾ 8ನ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಮ್ಮ RCB ಅದೇ ಮನೋಜ್ ಬಾಂಡ್ಗೆ, ಡೆವಿಡ್ ಪಡಿಕಲ್ ಇವ್ರನ್ನ ಯೂಸ್ ಮಾಡ್ಕೋಬೋದು ಬ್ಯಾಟಿಂಗಲ್ಲಿ. ಇವ್ರದ್ದು ಬ್ಯಾಟಿಂಗ್ ಡೆಪ್ತು ಕೂಡ ಹಂಗೆ ನೋಡೋಕೆ ಚೆನ್ನಾಗೇ ಇದೆ. ನಮ್ಮ RCBಗೆ ಕಂಪೇರ್ ಮಾಡ್ತು ಅಂತಂದರೆ ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರ್ನ ನೋಡ್ತು ಅಂತಂದರೆ ನೀವು ಹರ್ಷಲ್ ಪಟೇಲ್, ಶಮಿ, ಸೊ ಇಲ್ಲಿವ್ರಿಗೂ ಕೂಡ ಬ್ಯಾಟಿಂಗ್ ಇದೆ. ನಮ್ಮದು ಭುವಿ ಒಂದು ರೇಂಜ್ಗೆ ಆಡ್ತಾರೆ, ಬಟ್ 6 ಸೀಟಿಂಗ್ ಕೆಪಬಿಲಿಟಿ ಅಂತ ಎಲ್ಲ ಬಂದಾಗ ಆ ಮಟ್ಟಿಗೆ ಏನಿಲ್ಲ. ಬಟ್ ನೀವು ಕಮಿನ್ಸ್ ಮತ್ತು ಹರ್ಷಲ್ ಪಟೇಲಲ್ಲಿ
ಶಮೀಲೂ ಕೂಡ ನೋಡ್ಬೋದು ಸಿಕ್ಸಿಂಗ್ ಕೇಪಬಿಲಿಟಿನ. ಸೊ ಅದರಿಂದ ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಇದೆ ಇವ್ರದ್ದು. ಬಟ್ ಅದೇ ಮ್ಯಾಚ್ ಮಾಡ್ಬೋದು ಅಷ್ಟೇ. ನಮ್ಮ ಟಾಪ್ 6 ಅಂತ ಬಂದಾಗ, ಜೆನ್ಯೂನ್ ಟಾಪ್ 6 ಬ್ಯಾಟರ್ಸ್ ಅಂತ ಬಂದಾಗ ಕ್ಲಾಸ್ ಇದೆ ನಮ್ಮದ್ರಲ್ಲಿ, ರಿದಮ್ ಇದೆ, ಎಲ್ಲಾನು ಇದೆ. ಅವನ ಅಜ್ಜಿ ಹಾಕೊಂಡು ಚಚ್ಚೋ ಅಂತ ಕೇಪಬಿಲಿಟಿ ಜಾಸ್ತಿ ಇದೆ. ಇವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸೊ ಅದರಿಂದ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅಷ್ಟೇ. ಇಲ್ಲಿ ಕಡೆ ಇಶಾನ್ ಕಿಶಾನ್ ಮತ್ತು ರಜತ್ ಪತಿದಾರ್ ಕಂಪಾರಿಸನ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಕೆಳಗಡೆ ಬಿದ್ದಿದೆಯಲ್ಲ, ಅದನ್ನ ಅವ್ರು ಮ್ಯಾಚ್ ಅಪ್ ಮಾಡ್ಕೋಬೇಕು ಅಂತಂದರೆ ಕೆಳಗಡೆ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ ಅಂತ ಹೇಳಬೇಕು ಅಷ್ಟೇ. ಸೊ ಓವರಾಲ್ ನೋಡ್ತು ಅಂದರೆ ನನ್ನ ಪ್ರಕಾರ ಟಕ್ಕರ್ ಕೊಡುವಂಥ ಟೀಮು RCBಗೆ SRH ಥರನೇ ಕಾಣಿಸ್ತಿದೆ ಗುರು. ಒಂಥರ ನನ್ನ ಪ್ರಕಾರ RCB ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ SRHಗಿಂತ ಅಂತ ಹೇಳೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಈಕ್ವಲ್ ಆಗಿದ್ದಾರೆ ಎರಡು ಟೀಮು ಕೂಡ. ಸೊ ನಿಮಗೇನು ಅನ್ನಿಸ್ತಿದೆ, ಎರಡು ಟೀಮು ಈಕ್ವಲ್ ಅಂತ ಅನ್ನಿಸ್ತಿಲ್ಲ ಅಥವಾ RCB ಮುಂದಕ್ಕೆ ಹೋಗುತ್ತೆ ಅಂತ ಅನ್ನಿಸ್ತಿದೆ ಎರಡು ಕಂಪಾರಿಸನ್ ಅಂತ ಬಂದಾಗ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.